ಇದೀಗ ಎಲ್ಲ ನನ್ನ ಕರುನಾಡ ಜನತೆಗೆ ಮಾಡುವ ನಮಸ್ಕಾರಗಳು. 2026 ಶುರುವಾಗ್ತಾ ಇದ್ದಂತೆ ಒಂದೊಂದು ಶಾಕ್ ಆಘಾತಗಳ ಸುದ್ದಿ ಬರ್ತಲೇ ಇದೆ. ಇದೇ ಹೊಸ ವರ್ಷ 26ರಲ್ಲಿ ಸಿಎಂ ಸಿದ್ದರಾಮಯ್ಯ ಎಲ್ಲ ತೊರೆದು ರಾಜೀನಾಮೆ ಕೊಡ್ತಾರೆ ಎಂಬ ಸುದ್ದಿ ಎಲ್ಲರ ನಿದ್ದೆಗೆಡಿಸಿತ್ತು. ಇದೀಗ ಫೆಬ್ರವರಿ 17, 2026ರ ವಾರ್ಷಿಕ ಸೂರ್ಯಗ್ರಹಣ ಏನಾಗುತ್ತೆ, ಈ ವರ್ಷದ ಸೂರ್ಯಗ್ರಹಣ ಏನೆಲ್ಲ ಲಾಭಗಳಿದೆ, ಏನೆಲ್ಲ ನಷ್ಟ, ಸೂರ್ಯಗ್ರಹಣದ ದಿನ ನಾವು ಏನು ಮಾಡಬಾರ್ದು, ಸೂರ್ಯಗ್ರಹಣ 2026ರ ದಿನ ಈ ಸೂರ್ಯ ಮಂತ್ರವನ್ನು ತಪ್ಪದೆ ಪಠಿಸಿ. ಈ ಎಲ್ಲ ಸುದ್ದಿ ತಿಳಿಯಲು ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಫೆಬ್ರವರಿ 17, 2026 ವಾರ್ಷಿಕ ಸೂರ್ಯಗ್ರಹಣ. ಗೋಚರತೆ ಅಂಟಾರ್ಟಿಕಾ ಮತ್ತು ಅರ್ಜೆಂಟೈನಾ, ದಕ್ಷಿಣ ಆಫ್ರಿಕಾದ ಕೆಲವು ಭಾಗಗಳಲ್ಲಿ. ಇನ್ನು ಭಾರತದಲ್ಲಿ ಗೋಚರಿಸುವುದಿಲ್ಲ, ಆದ್ದರಿಂದ ಸೂತಕ ಇರುವುದಿಲ್ಲ. ಆದರೂ ನಾವು ಒಂದೊಂದು ಕೆಲ ನಿಯಮಗಳನ್ನು ಪಾಲಿಸಲೇಬೇಕು. 2026ರ ಸೂರ್ಯಗ್ರಹಣದ ದಿನ ನಾವು ಏನು ಮಾಡಬಾರ್ದು. ಸೂರ್ಯಗ್ರಹಣದ ಸಮಯದಲ್ಲಿ ದೇವರ ವಿಗ್ರಹಗಳನ್ನು, ಫೋಟೋಗಳನ್ನು ಸ್ಪರ್ಶಿಸಬಾರದು. ಸೂರ್ಯಗ್ರಹಣದ ಸಮಯದಲ್ಲಿ ಆಹಾರವನ್ನು ಬೇಯಿಸುವುದು, ತಿನ್ನುವುದು ಶುಭವಲ್ಲ. ಆದರೆ ಮಕ್ಕಳು, ರೋಗಿಗಳು, ವೃದ್ಧರು ಆಹಾರವನ್ನು ಸೇವಿಸಬಹುದು. ಸೂರ್ಯಗ್ರಹಣದ ಸಮಯದಲ್ಲಿ ದೈಹಿಕ ಸಂಬಂಧ ಹೊಂದುವುದನ್ನು ತಪ್ಪಿಸಬೇಕು. ಸೂರ್ಯಗ್ರಹಣದ ಸಮಯದಲ್ಲಿ ದೇಹಕ್ಕೆ ಎಣ್ಣೆಯನ್ನು ಹಚ್ಚಿಕೊಳ್ಳಬಾರದು. ಸೂರ್ಯಗ್ರಹಣದ ಸಮಯದಲ್ಲಿ ಚಾಕು, ಕತ್ತರಿ, ಸೂಜಿ ಮತ್ತು ದಾರಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸವನ್ನು ಮಾಡಬಾರದು. ವಿಶೇಷವಾಗಿ ಗರ್ಭಿಣಿಯರು ಇದರ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. ಸೂರ್ಯಗ್ರಹಣದ ವೇಳೆ ಉಗುರು ಮತ್ತು ಕೂದಲುಗಳನ್ನು ಕತ್ತರಿಸುವಂತಹ ತಪ್ಪನ್ನು ಎಂದಿಗೂ ಮಾಡಲು ಹೋಗಬಾರದು. ಸೂರ್ಯಗ್ರಹಣ 2026ರ ದಿನ ಈ ಸೂರ್ಯ ಮಂತ್ರವನ್ನು ತಪ್ಪದೆ ಪಠಿಸಿ. ಸೂರ್ಯ ಮೂಲ ಮಂತ್ರ ಹೀಗಿದೆ: ಓಂ ರೀಂ ಗೃಢಿ ಸೂರ್ಯ ಆದಿತ್ಯಾಂ ಶ್ರೀಂ. ಇದನ್ನು ಸೂರ್ಯ ಮಂತ್ರವೆಂದು ಕರೆಯಲಾಗುತ್ತಿದ್ದು, ಈ ಸೂರ್ಯ ಮಂತ್ರವನ್ನು ನಾವು ಸೂರ್ಯಗ್ರಹಣದ ಸಮಯದಲ್ಲಿ ಜಪಿಸುವುದರಿಂದ ಶುಭ ಫಲಗಳೇ ಪ್ರಾಪ್ತಿಯಾಗುತ್ತದೆ. ಸೂರ್ಯಗ್ರಹಣದ ಯಾವುದೇ ರೀತಿಯಾದ ಅಶುಭ ಪರಿಣಾಮಗಳು ನಮ್ಮ ದೈನಂದಿನ ಜೀವನದ ಮೇಲೆ ಬೀಳುವುದಿಲ್ಲ. ಸೂರ್ಯದೇವನಿಗೆ ಸಮರ್ಪಿತವಾದ ಈ ಮೂಲ ಮಂತ್ರವನ್ನು ನೀವು ಸೂರ್ಯಗ್ರಹಣ ದಿನದಂದೇ ಮಾತ್ರವಲ್ಲ, ಭಾನುವಾರದ ದಿನದಂದು ಕೂಡ ಅಥವಾ ಪ್ರತಿದಿನ ಕೂಡ ಪಠಿಸಬಹುದು. ಆದರೆ ಸೂರ್ಯಗ್ರಹಣದ ದಿನದಂದು ಈ ಮಂತ್ರವನ್ನು ಪಠಿಸುವುದು ಹೆಚ್ಚು ಪರಿಣಾಮಕಾರಿಯಾಗಿರಲಿದೆ. ಸೂರ್ಯ ಮೂಲ ಮಂತ್ರ ಪಠಿಸುವುದರ ಪ್ರಯೋಜನಗಳು. ಸೂರ್ಯಗ್ರಹಣದ ದಿನದಂದು ಸೂರ್ಯ ಮೂಲ ಮಂತ್ರಗಳನ್ನು ಪಠಿಸುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಲಭಿಸಲಿದೆ. ಸೂರ್ಯದೇವನು ನಿಮಗೆ ಲೌಕಿಕ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ನೀಡುತ್ತಾನೆ. ಜ್ಞಾನ ಮತ್ತು ಬುದ್ಧಿವಂತಿಕೆಗಾಗಿ ಯಾರು ಬೇಕಾದರೂ ಈ ಮಂತ್ರವನ್ನು ಪಠಿಸಬಹುದು. ಮನೆಯಲ್ಲಿ ಸಂತೋಷ, ವೃತ್ತಿ ಜೀವನದಲ್ಲಿ ಯಶಸ್ಸು ಮತ್ತು ಆರೋಗ್ಯಕರ ದೇಹವೂ ಸಿಗುತ್ತದೆ. ಇನ್ನು ಇದೇ ತರಹದ ಮಾಹಿತಿಗಾಗಿ ನೋಡ್ತಾ ಇರಿ. ಧನ್ಯವಾದಗಳು.